ಸುಮಾರು 14 ವರ್ಷದ ಇತಿಹಾಸ ಇರುವಂಥ ಇದು ವಾಲ್ಮೀಕಿ ಭವನ 2012-13 ಸಾಲಿನಿಂದ 3.5 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಕೇವಲ 50 ಲಕ್ಷ ರೂಪಾಯಿಗಳಲ್ಲಿ ಅದು ಇನ್ನು 2-3 ತಿಂಗಳಲ್ಲಿ ಉದ್ಘಾಟನೆ ಆಗಲಿಕ್ಕೆ ಅದು ಅವಕಾಶ ಇದೆ. ಮಾನ್ಯ ಉತ್ತರದಲ್ಲಿ 4ನೇ ಉಪಪ್ರಶ್ನೆಗೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಅವರ ಉತ್ತರ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು, ಸರ್ಕಾರದ ಹಂತದಲ್ಲಿ ಪರಿಶೀಲನೆ ಅಂತ ಹೇಳಿದ್ದಾರೆ. ಪರಿಶೀಲನೆ ಅಂದರೆ 15 ವರ್ಷದಿಂದ ಹಂಗೆ ಪರಿಶೀಲನೆ ಮಾಡ್ಕೊಂತಾರೆ, ಏನು ಪರಿಶೀಲನೆ ಹಂತ ಅನ್ನೋದು ಒಂದೇ ಪ್ರಶ್ನೆ. ಎರಡನೇದು, ಸರ್ಕಾರದ ಮಾರ್ಗಸೂಚಿಯನ್ನು ಪರಿಶೀಲಿಸಿ. ಏನು ಮಾರ್ಗಸೂಚಿ? 14 ವರ್ಷ ಆಯ್ತು ಆ ಬಿಲ್ಡಿಂಗ್ ಪ್ರಾರಂಭ ಆಗಿ ಮುಗಿಯಾಕೆ ಬಂದೈತಿ ಅಂದ್ರೆ ಈ ಮಾರ್ಗಸೂಚಿ ಸರ್ಕಾರದ್ದು ಮಾಡಲೇಬಾರ್ದಂತ ಆಯಿತು, ಏನಾಯ್ತು ದಯವಿಟ್ಟು ಅದನ್ನೂ ಒಂದು ಹೇಳ್ರಿ. ಆಮೇಲೆ ಅನುದಾನದ ಲಭ್ಯತೆ ಅಂತಾರೆ, ಈಗ 2.25 ವರ್ಷ ಆಯ್ತು. ಹಿರೇಕೆರೂರು ಕ್ಷೇತ್ರಕ್ಕೆ ST ಡಿಪಾರ್ಟ್ಮೆಂಟಿಂದ ಎಷ್ಟು ಅನುದಾನ ಕೊಟ್ಟು ಅದನ್ನ ಚೆಕ್ ಮಾಡ್ರಿ. ಒಂದು ವೇಳೆ ಅನುದಾನ ಲಭ್ಯತೆಯನ್ನು ಅವನು ಪರಿಗಣನೆ ಮಾಡಿದವ್ರೆ ಅನುದಾನ ಬರ್ತೈತಿ ಅಂತಾರೆ ಹೇಳ್ರಿ ಅಥವಾ ಬರಲ್ಲ ಅಂತಾರೆ ಹೇಳ್ರಿ. ನಾವು ಮತ್ತೆ ಕೇಳಿದ್ರೆ ಬಿಡ್ತೇವೆ ನಾವು. ಸಮಯ ಕಲಾಪದ ಸಮಯ ಹಾಳು ಬಸ್ ಪ್ರತಿ ಸಲ ಇದೇ ಉತ್ತರ ಕೊಡದವ್ರೆ. ಕೇವಲ 50 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡ್ಲಿಕ್ಕೆ ಏನು ತೊಂದರೆ ಐತಿ? ಯಾವಾಗ ಬಿಡುಗಡೆ ಮಾಡ್ತೀರಿ, ಅದನ್ನ ಯಾವಾಗ ಉದ್ಘಾಟನೆ ಮಾಡಕ್ಕೆ ಅವಕಾಶ ಮಾಡಿ ಕೊಡ್ತೀರಿ ಅನ್ನೋದು ದಯವಿಟ್ಟು ನಾವು ಉತ್ತರವನ್ನು ಬಯಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಇದು 50 ಲಕ್ಷ ರೂಪಾಯಿಯಿಂದ ಆರಂಭ ಆದಂತ ಯೋಜನೆ. ಅದಾದ ನಂತರ ಹಂತ ಹಂತವಾಗಿ 3.5 ಕೋಟಿವರೆಗೂ ಕೂಡ ಅಂದಾಜನ್ನ ಪರಿಷ್ಕರಣೆ ಮಾಡಿ ಸರ್ಕಾರದಲ್ಲೂ ಕೂಡ 3.5 ಕೋಟಿಗೆ ಅನುಮೋದನೆ ಕೊಟ್ಟಿದ್ದಾರೆ. ಆದ್ರೆ ತಪ್ಪಾಗಿದ್ದೇನಂದ್ರೆ 4 ಕೋಟಿಗೆ ಕೆಲಸ ಮಾಡಿದ್ದಾರೆ. ಅನುಮೋದನೆ 50 ಲಕ್ಷದಿಂದ ಆರಂಭ ಆಗಿದ್ದು ಸಭಾಧ್ಯಕ್ಷರೇ. ಬರ್ತಾ 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 3.5 ಕೋಟಿಗೆ ಪರಿಷ್ಕೃತ ಅನುಮೋದನೆಗೆ ಒಪ್ಪಿಗೆ ಕೊಟ್ಟಿದೆ ಸರ್ಕಾರ. ಕೆಲಸ ಮಾಡುವಾಗ 4 ಕೋಟಿಗೆ ಮಾಡಿದ್ದಾರೆ. ಈಗ ಇದನ್ನ ನಿಮ್ದು ಏನ್ ಮಾರ್ಗಸೂಚಿ ಅಂತ ಕೇಳಿದ್ರೆ, ಎಷ್ಟು ಹಣಕ್ಕೆ ಅನುಮೋದನೆ ಇದೆ ಅಷ್ಟು ಕೆಲಸ ಮಾಡಬೇಕು. ಹೆಚ್ಚಿಗೆ ಬೇಕಾದ್ರೆ ಸೂಕ್ತ ಪ್ರಾಧಿಕಾರದಿಂದ ಒಪ್ಪಿಗೆ ತಗೊಂಡು ಮಾಡಬೇಕು. ಇಲ್ಲಿ ಒಪ್ಪಿಗೆ ಇಲ್ಲದೇನೆ 50 ಲಕ್ಷ ಹೆಚ್ಚುವರಿಯಾಗಿ ಕೆಲಸ ಮಾಡಿದ್ದಾರೆ. ಕೆಲಸ ಆಗೋಗಿದೆ. ಮಾನ್ಯ ಶಾಸಕರು ಹೇಳ್ತಾ ಇರೋದು ಅದು ಉದ್ಘಾಟನೆ ಆಗಬೇಕು. ಈಗ ನೀವು ಕಾನೂನು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗೋದ್ಮೇಲೆ ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ. ಅವ್ರ ಸಲಹೆಯನ್ನ ನಾವು ಒಪ್ತೇವೆ. ಬಾಕಿ ಇರುವಂತ 50 ಲಕ್ಷಕ್ಕೂ ಕೂಡ ಇನ್ನೇನ್ ಮಾಡಕ್ ಆಗಲ್ಲ. ಈಗ ತಪ್ಪಾಗಿದೆ. ಅವ್ರು ಹೇಳ್ತಾರೆ ಇನ್ನ ತಪ್ಪಾಗಿದ್ರೆ ನಿಮ್ಮ ಅಧಿಕಾರಿ ತಪ್ಪು ಮಾಡಿದ್ದಾರೆ ಅಂತ. ಅಧಿಕಾರಿ ಕೈಲಿ ತಪ್ಪು ಮಾಡಿಸೋದು ನಾವೇ ತಾನೆ. 3.5 ಕೋಟಿ ಇದ್ದಿದ್ನ 4 ಕೋಟಿಗೆ ಹೇಗೆ ಅವರು ಕೆಲಸ ಮಾಡಿದ್ರು? ಆದ್ರೂ ಕೂಡ ಆಗೋಗಿದೆ. ಈಗ ಬಾಕಿ 50 ಲಕ್ಷಕ್ಕೂ ಅನುಮೋದನೆ ಕೊಟ್ಟು ಹಣವನ್ನು ಬಿಡುಗಡೆ ಮಾಡ್ತೇವೆ. ಸೊ ಇಲ್ಲಿ ಸರ್ಕಾರದ ವತಿಯಿಂದ ಎಲ್ಲ ಕ್ಲಿಯರ್ ಮಾಡ್ತೇವೆ. ಅದನ್ನ ಉದ್ಘಾಟನೆ ಮಾಡುವಂತಹದ್ದು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿಕೊಂಡು ಮಾನ್ಯ ಶಾಸಕರು ನಿಗದಿ ಮಾಡಬಹುದು. ಬಾಕಿ 50 ಲಕ್ಷವನ್ನು ಕೊಡ್ತೇವೆ ಸಭಾಧ್ಯಕ್ಷ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.